ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗುತ್ತಲ್ಲ ಅದನ್ನಷ್ಟು ತೊಗೊಳ್ರಿ. ನಿಮಗೇನು ರೆಸನೇಟ್ ಆಗೋಲ್ಲ, ನಿಮ್ಮ ಸಿಚುವೇಶನ್ ಪ್ರಕಾರ ಅದು ನಿಮ್ಗೇನು ರೆಸನೇಟ್ ಆಗಿಲ್ಲ ಅಂದರೆ ಅದನ್ನು ಬಿಟ್ಬಿಡಿ. ಓಕೆ, ಇವತ್ತಿನ ದಿವಸ ನಿಮ್ಮದು ಮತ್ತು ನಿಮ್ಮದು ಪರ್ಸನ್ನಿಂದ ಹೆಂಗಂತ ನೋಡೋಣ. ಫೈಟಿಂಗ್ ಎನರ್ಜಿ, ನಂದು ವ್ಯೂವರ್ಸಿಂದ ಫೈಟಿಂಗ್ ಎನರ್ಜಿ. ಏನು ಫೈಟ್ ಮಾಡಕ್ಕೊಂಡ್ರಿ? ಓಕೆ, ಫೈಟಿಂಗ್ ಎನರ್ಜಿ ಕಾಣ್ತದಾನಿಲ್ಲ. ಯಾವುದೋ ಒಂದು ಸಿಚುವೇಶನಿಂದ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಿಂದ ಹಿಂಗೆ ಹೊರಗೆ ಓಡಿ ಬರ್ತೀರಿ ಅಂದ್ರೆ ಅದಕ್ಕೆ ಫೈಟಿಂಗ್ ಎನರ್ಜಿ ಐತಿ. ನಿಮ್ಮದು ಮನಸ್ಸು ಮತ್ತು ನಿಮ್ಮದು ತಲೆ ಒಳಗಿನ ಥಾಟ್ಸ್ ಇರ್ತಾವಲ್ಲ, ವಿಚಾರಗಳು, ಅದ್ರ ಬಗ್ಗೆನೂ ಹೊಡೆದಾಡ್ಕೊಂಡು ಹೊರಗೆ ಬರ್ಬೋದು. ನಿಮ್ಮ ಎಕ್ಸ್ಪೀರಿಯೆನ್ಸಿಂದನೂ ಎಕ್ಸ್ಪೀರಿಯೆನ್ಸಿಂದ ನಿಮ್ಮ ಜೀವನದಾಗ ಏನು ಪಾಠ ಕಲ್ತಿರಲ್ಲ ಆ ಪಾಠದಿಂದನೇ ನೀವು ಅಂದರೆ ಕೆಲವೊಂದು ಸಿಚುವೇಶನ್ದಾಗ ಹೊರಗೆ ಬರ್ಬೋದು. ಹೊರಗೆ ಹಾಕ್ತತ್ತ ನೀವು ಬ್ಯಾಡ್ ಅಂದ್ರೂ. ಎಕ್ಸಾಸ್ಟೆಡ್, ಯಾವ ಪರಿಸ್ಥಿತಿಯಿಂದ ಎಕ್ಸಾಸ್ಟೆಡ್ ಆಗಿರಿ? ಎಕ್ಸಾಸ್ಟೆಡ್ ಅಂದರೆ ಪೂರ ನಾನು ಅದಕ್ಕೆ ಏನು ಸೋತ್ಬಿಟ್ಟೇನೆ ಅಂತಾರಲ್ಲ ಮನುಷ್ಯ. ಒಂದು ಪರಿಸ್ಥಿತಿ ಒಳಗೆ ನಾನು ಅದಕ್ಕೆ ಸೋತ್ಬಿಟ್ಟೇನೆ, ಎಲ್ಲ ಪ್ರಯತ್ನ ಮುಗ್ದೋ ನಂದು ಇನ್ನೇನಿಲ್ಲ ಅಂತಂದು. ಒಂದು ಕ್ಷಣನೂ ನೀವು ಮೋಸ್ಟ್ಲಿ ಭಾಳ ಕಷ್ಟದಿಂದ ಕಳೀತಾ ಇದ್ದೀರಿ ಅನ್ನಿಸತಿ. ಸೊ ಅದರಿಂದ ಹೊರಗೆ ಬರ್ತಿದ್ದೀರಿ. ಸೊ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಓಕೆ, ಸೊ ಇವತ್ತು ಥಂಡರ್ಬೋಲ್ಟ್ ಇದು ಓವರಾಲ್ ಎನರ್ಜಿ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ರಿ. ಟ್ರಾವೆಲಿಂಗ್ ಅದು ಮಾಡೋ ಮುಂದೆ ಸ್ವಲ್ಪ ಹುಷಾರಾಗಿರ್ರಿ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತಾವೆ. ಓಕೆ, ಸೊ ಫೈಟಿಂಗ್ ಎನರ್ಜಿ ಅಂದ್ರೆ ನಿಮ್ದು ಒಂದು ಜೀವನದೊಳಗೆ ಏನೋ ಫೈಟ್ ಮಾಡ್ತಿದ್ದೀರಿ. ಸೊ ಆ ಫೈಟಿಂಗ್ ಎನರ್ಜಿ ಹೋಗಿರಿ. ಯಾಕಂತ ಹೇಳಿ ನನಗೆ ಅದನ್ನು ಕ್ಲಾರಿಫೈ ಮಾಡೋಣ. ನಿಮಗೆ ನೀವು ಫೈಟಿಂಗ್ ಮಾಡ್ತಿದ್ರು, ಬೇರೆ ಜೊತೆಗೆ ಫೈಟಿಂಗ್ ಮಾಡ್ಕೊತಿದ್ದೀರೋ? ಫೈಟಿಂಗ್ ಎನರ್ಜಿ. ಓಕೆ, ಕ್ಲಾರಿಫೈ ದ ಫೈಟಿಂಗ್ ಎನರ್ಜಿ. ಫೈಟಿಂಗ್ ಎನರ್ಜಿ ಕೆಲವೊಂದು ಸಲ ಭಾಳ ಒಳ್ಳೆಯದು. ಫ್ಯಾಮಿಲಿ ಜೊತೆಗೆ ಫೈಟಿಂಗ್ ನಡೆಸಿರಿ. ಫ್ಯಾಮಿಲಿ ಒಳಗೆ ನಿಮ್ದು ಏನೋ ಕೆಲವೊಂದು ಏನಾರು ಡಿಸ್ಕಷನ್ ಜೋರು ನಡೆದವು. ನಿಮ್ಮ ಪ್ರಕಾರ ಅವ್ರು ಆಗಕ್ಕೆ ಒಲ್ಲೆ ಅಂದಿರ್ಬೇಕು, ಅಥವಾ ಅವ್ರ ಪ್ರಕಾರ ನೀವು ಒಲ್ಲೆ ಅಂದಿರ್ಬೇಕು ಫ್ಯಾಮಿಲಿ ಒಳಗೆ. ನಿಮ್ಗೆ ಏನು ಬೇಕಲ್ಲ ಅದಕ್ಕೆ ಸ್ಟ್ರೆಂತ್ ತೊಗೊಳಕತ್ತೀರಿ ನೀವು. ನಿಮ್ಮ ಒಳಗೆ ಒಂದು ಅವೇಕ್ನಿಂಗ್ ಆಗ್ತಾಯಿದೆ. ಅವೇಕ್ನಿಂಗ್ ಅಂದರೆ ನಿಮ್ಗೆ ಎಚ್ಚರಗೊಳ್ಳಕತ್ತೀರಿ ಅಂದರೆ ಇನ್ ಸೆನ್ಸ್ ನಿಮ್ಗೆ ಅದಕ್ಕೆ ಅರಿವು ಮೂಡ್ತಾಯಿದೆ. ಓಕೆ, ಕರೆಕ್ಟ್, ಅರಿವು ಮೂಡ್ತಾಯಿದೆ. ನಾನು ಇಷ್ಟು ದಿನ ಏನು ಮಾಡ್ತಿದ್ದೆಲ್ಲ ಅದು ಕರೆಕ್ಟೋ ತಪ್ಪು, ಈಗ ಅದು ಅರಿವು ಮೂಡ್ತಾ ಇದೆಯಲ್ಲ, ಅರಿವು ಮೂಡಿದ್ದಕ್ಕೆ ನಿಮ್ಗೇನಾಗ್ತದೆ, ಈಗ ಫೈಟಿಂಗ್ ಎನರ್ಜಿ ಬಂದಿರಿ ನೀವೀಗ. ಫೈಟಿಂಗ್ ಎನರ್ಜಿ ಅಂದರೆ ನೀವು ನನಗಿದು ತಪ್ಪು ಅಂದಮೇಲೆ ಮಾಡೋಕ್ಕೆ ಒಲ್ಲೆ, ಇದು ಒಲ್ಲೆ, ನನಗೆ ಬೇಡ, ನಾನು ಸರಿ ದಾರಿ ಒಳಗೆ ಹೋಗಬೇಕು, ಆ ಥರ ಬಂದಿರಿ. ನಿಮ್ಮದು ಸೆಲ್ಫ್ ಐತಲ್ಲ, ನಿಮ್ಮದು ಸೆಲ್ಫ್ ಕೇರಿಗಾಗಿ ಬರ್ತಿದ್ದೀರಿ. ನಿಮ್ಮ ಸೆಲ್ಫ್ ಲವ್ ಅಂತೀವಲ್ಲ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ರಿ ಅಂತ ಹೇಳ್ತೀನಲ್ಲ ನಾನು. ನಿಮ್ಮನ್ನು ಫಸ್ಟ್, ನಿಮ್ಮ ಪ್ರಯಾರಿಟಿ ನಿಮ್ಮನ್ನು ಫಸ್ಟ್ ಇಡ್ರಿ. ಆ ಮೋಡಿಗೆ ಬರಲಿಕ್ಕೆ ನೀವು ಫೈಟಿಂಗ್ ಮಾಡ್ತಿದ್ದೀರಿ. ಸೊ ಫ್ಯಾಮಿಲಿ ಒಳಗೆ ಅಂಥದ್ದು ಏನೋ ಒಂದು ನಡೆದಿದೆ ನಿಮ್ದು. ಆ ಫೈಟಿಂಗ್ ಎನರ್ಜಿಗೆ ಬಂದಿದ್ದೀರಿ. ಗುಡ್. ನಿಮಗೆ ನೀವು ಹೊಡೆದಾಡ್ಬೇಕು. ನಮ್ಮ ಸಲುವಾಗಿ ನಾವು ಹೊಡೆದಾಡ್ಕೋಬೇಕು. ನಾವು ಬೇರೆ ಸಲುವಾಗಿ ಹೊಡೆದಾಡ್ತೇವೆ ಯಾವಾಗಲೂ. ನಮ್ಮ ಖುಷಿ ಸಲುವಾಗಿ ನಾವು ಹೊಡೆದಾಡ್ಕೊಂಡ್ರೆ ನಾವು ಜೀವನದಾಗ ಮುಂದೆ ಬರೋದು. ಓಕೆ, ಸೊ ನಿಮಗೆ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂತ ಕೇಳೋಣ. ನಿಮ್ದು ಏನೋ ಹರ್ಟ್ ಆಗಿದೆ ಜೀವನದಲ್ಲಿ, ಅದರಿಂದ ಸ್ಲೋ ಆಗಿ ಹೀಲಪ್ ಆಗ್ತಾಯಿದ್ದೀರಿ ಕೆಲವೊಬ್ಬರು. ಯು ನೋ ವಾಟ್ ಟು ಡೂ, ಟ್ರಸ್ಟ್ ಯುವರ್ ಇನ್ನರ್ ವಿಸ್ಡಮ್ ಆ್ಯಂಡ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ವಿತೌಟ್ ಡಿಲೇ. ಸೊ ನಾ ಏನು ಹೇಳಿದೆ, ನಿಮಗೆ ನೀವು ಎಚ್ಚೆತ್ಕೊಳ್ತಾ ಇದ್ದೀರಲ್ಲ, ನಿಮಗೆ ಈಗ ಗೊತ್ತಾಗ್ತಾಯಿದೆ ನಿಮಗೆ ನಾ ಏನು ಮಾಡಬೇಕು. ನಾ ಖುಷಿಯಾಗಿರಬೇಕು, ನನ್ನ ಜೀವನಕ್ಕೆ ಇದು ಬೇಕು ಅಂದ್ರೆ, ನನಗಿದು ಈ ಜಾಬ್ ಬೇಕಂದ್ರೆ ನನ್ನ ಜೀವನಕ್ಕೆ ನಾ ಏನು ಮಾಡಬೇಕು. ಇನ್ನೊಬ್ರ ಮಾತು ಕೇಳ್ಕೊತ ಕುಂತ್ರೆ ಅಲ್ಲಿ ಹೋಗ್ಬೇಡಪ್ಪ, ನೀ ಹಂಗೆ ಮಾಡಬೇಡವಾ ಹೀಗೆಲ್ಲ ಅಂತಿರ್ತಾರಲ್ಲ, ಅವಾಗ ಅವ್ರ ಮಾತು ಕೇಳ್ತಿರ್ತೀರಿ. ಈಗಿಲ್ಲ, ನನ್ನ ಜೀವನಕ್ಕೆ ಅದು ಬೇಕಂದ್ರೆ ನನಗೆ ಈ ಪರ್ಸನ್ ಬೇಕು, ನಾನು ಅದಕ್ಕೆ ಏನು ಸ್ಟೆಪ್ ತೊಗೊಳ್ಳಿ, ನನಗೆ ಈ ಕೆಲಸ ಆಗಬೇಕು, ನಾನು ಅದಕ್ಕೆ ಏನು ಸ್ಟೆಪ್ ತೊಗೊಳ್ಳಿ. ಆ ರೀತಿ ನೀವು ಆ ಮೋಡಿಗೆ ಬರ್ತದೆ, ಆ ಫೈಟಿಂಗ್ ಎನರ್ಜಿಗೆ ಬರ್ತಾಯಿದ್ರು, ಒಳ್ಳೆ ಫೈಟಿಂಗ್ ಎನರ್ಜಿಗೆ ಬರ್ತಾಯಿದ್ರು. ಬೇರೆ ಜೊತೆ ಜಗಳಲ್ಲ, ನಿಮ್ಮೊಳಗೆ ನೀವು ಜಗಳ ಮಾಡ್ಕೊಳಕತ್ತೀರಿ, ನಿಮ್ಮೊಳಗೆ ನೀವೇ ಹೊಡೆದಾಡ್ತಿದ್ದೀರಿ. ಎಮೋಷ್ನಲಿ ಆಯ್ತು, ಫಿಸಿಕಲಿ ಆಯ್ತು. ಅದನ್ನು ನಿಮಗೆ ಗೊತ್ತು ನೀವೇನು ಮಾಡ್ತಿದ್ದೀರಿ ಅಂತಂದು.
ಓಕೆ, ಈಗ ನೀವು ನಿಮ್ಮೊಳಗಿನ ಶಕ್ತಿನ ನಿಮ್ಗೆ ಏನು ಅನಿಸ್ತೈತಲ್ಲ ಅದನ್ನು ಕೇಳೋಕೆ ರೆಡಿ ಆಗ್ತದಿರಿ, ಕೇಳ್ರಿ ಅಂತಲೇ ಹೇಳ್ತದ್ರಿ ಏಂಜಲ್ಸ್. ಓಕೆ, ಅದೇ ಡಿಲೇ ಮಾಡ್ಕೋಬೇಡ್ರಿ. ನೀವೇನು ಆ್ಯಕ್ಷನ್ ತೊಗೋಬೇಕಂತ ಮಾಡಿರಲ್ಲ ಅದನ್ನ ಬೇಗ ಡೆಸಿಷನ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ನಿಂದ ಎನರ್ಜಿ ಇವತ್ತಿಂದ ಹೆಂಗಿದೆ ಅಂತ ನೋಡೋಣ. ಯಾವ ಪರ್ಸನ್ ಆದರೂ ಯಾರ ಬಗ್ಗೆನಾದರೂ ಕೇಳ್ಬೋದಾ ನಿಮಗೆ? ಅವರೇ ಇರೋಂತೇನಿಲ್ಲ, ನಿಮ್ಮ ಮನಸ್ಸಿನಾಗ ಯಾರು ಅನ್ನಿಸ್ತೈತಲ್ಲ ಅವ್ರ ಬಗ್ಗೆ ಕೇಳ್ಕೊಳ್ರಿ. ಕ್ಲಿಂಗಿಂಗ್ ಟು ದ ಪಾಸ್ಟ್, ಅವ್ರು ಬರೀ ಇನ್ನೂ ಹಳೆಯದ್ರೊಳಗನ ಇದು ಕುಂತ್ಬಿಟ್ಟಾರ. ಅವ್ರು ಹಳೆಯದ ಹಿಡ್ಕೊಂಡು ಏನೋ ಒಂದು ಹಳೆಯ ವಿಷಯನ ಅಲ್ಲೇ ಹಾಡಿದ್ದಾಡಕ್ಕೆ ಇಸ್ಪೆದಾಸ್ ಅಂತೇವಲ್ಲ, ಹಂಗೆ ಹಳೆಯದ ಒಂದು ಹಿಡ್ಕೊಂಡು ಅದೇ ಮೋಡೊಳಗೆ ಅದಾರ ಅವ್ರು. ಪಾಸಿಬಿಲಿಟೀಸ್ ಎಲ್ಲ ಅದಾರ ಜೀವನದಾಗ, ಪಾಸಿಬಿಲಿಟೀಸ್ ನೋಡಕ್ಕೆ ತಯಾರಿಲ್ಲ, ಹಳೆಯದ್ರೊಳಗನ ಕುಂತಾರ ಅವರು. ಹಳೆ ನೋವು ಒಳಗೆ ಇರ್ಬೋದು, ಹಳೆ ಮೆಮೊರಿ ಒಳಗಿರ್ಬೋದು. ಮುಂದೆ ನೋಡಬೇಕಿಲ್ಲ, ಮುಂದೆ ನೋಡ್ರಲ್ಲಿ ಪಾಸಿಬಿಲಿಟೀಸ್ ಎಷ್ಟು ಅದಾವೆ. ರೈಸಿಂಗ್ ಸನ್ ಇದ್ದಿಲ್ಲ, ಅದನ್ನು ನೋಡೋಕೆ ಅವ್ರು ತಯಾರಿಲ್ಲ. ತಮ್ಮಿಗೆ ತಾವು ಬ್ರೇಕ್ ಥ್ರೂ ಆಗಬೇಕು, ಅಂದರೆ ತಮ್ಮಿಗೆ ತಾವು ಹೊರಗೆ ಬರಬೇಕು, ಅದರಿಂದ ಬರೋಕ್ಕೆ ತಯಾರಿಲ್ಲ. ಅದ್ರ ಕರೇಜಿಯಸ್ ಆಗ್ಬೇಕು ಅವ್ರು, ಅದು ಧೈರ್ಯವಂತರ ಆಗಬೇಕು. ಧೈರ್ಯವಂತರ ಆಗಿ ನೋಡಲಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಅಂದರೆ ಫ್ಲವರಿಂಗ್ ದ ಸೆನ್ಸ್ ನಿಮ್ಮ ಜೀವನ ಎಷ್ಟು ಖುಷಿಯಿಂದ ಆಗ್ತೈತಿ. ಚೇಂಜಸ್ ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿದಾವೆ. ಎಲ್ಲಗಿನ ಕಾರ್ಡ್ಸ್ ಹಂಗೆ ನೋಡ್ಕೊತದಂಗೆ ಹೇಳ್ಕೊತ ಹೋಗ್ಬೋದು ಅದ್ರಾಗ ತೆಗೆದು. ಸೊ ದೇ ಹ್ಯಾವ್ ಟು ಚೇಂಜ್. ನೀವು ಹಳೇದಕ್ಕೆ ಅವರು ಕುಂದ್ರಬಾರ್ದು. ಹಳೇದು ಮೆಮೊರೀಸ್ ಎಮೋಷ್ನಲಿ ಭಾಳ ಡ್ರೈನ್ ಆಗಿದ್ದಕ್ಕೆ, ಎಮೋಷ್ನಲಿ ಅವ್ರು ಏನೋ ಬೇಜಾರು ಮಾಡ್ಕೊಂಡಿದ್ರೆ, ನೋವು ಪಟ್ಟಿದ್ರಲ್ಲ, ಅದಕ್ಕೆ ಹಿಡ್ಕೊಂಡು ಕುಂತ್ಬಿಟ್ರೆ ಅದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಅವರು ತಯಾರಿಲ್ಲ. ಹೊರಗೆ ಬಂದರೆ ಎಷ್ಟು ನೋಡಲಿ ಸ್ಟಾರ್ಸ್ ಅದಾವೆಲ್ಲ ಅದಾವೆ, ಹೌದಾ? ಅದನ್ನು ಬಿಟ್ಟು ಹೊರಗೆ ಬರ್ತಾಯಿಲ್ಲ. ಸೊ ಎದಕ್ಕೆ ಬರ್ತಾಯಿಲ್ಲ ಅಂತ ನೋಡೋಣ. ಕ್ಲಿಂಗಿಂಗ್ ಟು ದ ಪಾಸ್ಟ್ ಏನು ಹೇಳ್ತಾ ಇದೆ? ಕ್ಲಿಂಗಿಂಗ್ ಟು ದ ಪಾಸ್ಟ್ ಏನು ಹೇಳ್ತಾ ಇದೆ? ಕ್ಲಿಂಗಿಂಗ್ ಟು ದ ಪಾಸ್ಟ್ ಏನು ಹೇಳ್ತಾ ಇದೆ? ರೈಸಿಂಗ್ ಅಬೌವ್ ದ ಪ್ರಾಬ್ಲಮ್ಸ್. ನೋಡಿರಿ, ಅವ್ರದ್ದು ನಾ ಏನು ಹೇಳಿದೆ ಇಷ್ಟ ತನಕ ತಮ್ಮ ಪ್ರಾಬ್ಲಮ್ಸ್ ಬಿಟ್ಟು ಅವ್ರು ಹೊರಗೆ ಬರಬೇಕು. ಹಳೇದಕ್ಕೆ ಹಿಡ್ಕೊಂಡು ಕುಂದ್ರಬೇಡ್ರಿ, ಹೊಸ ಬಿಗ್ನಿಂಗ್ ಮಾಡಿರಿ ಅಂತಲೇ ಹೇಳ್ತಿದ್ದೆ ಈ ಕಾರ್ಡ್. ಓಕೆ, ನೀವೇನು ಜೀವನದಾಗ ಒಂದು ಕೆಟ್ಟ ಗಳಿಗೆಗಳಾಗಿರ್ತವೆ, ಕೆಟ್ಟ ನೋವಾಗಿರ್ತವೆ, ಅದನ್ನೆಲ್ಲ ಬಿಟ್ಟು ಕೊಟ್ಟು ನೀವು ಹೊರಗೆ ಬರ್ರಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೀವು ಬರ್ತಾ ಇಲ್ಲ, ಹೊರಗೆ ಬರ್ರಿ. ನಿಮ್ಮ ಈ ನೋವು ಆಗಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಿದೆ. ಕೆಲವೊಂದು ಏನೋ ಕೆಟ್ಟಾಗಿರ್ತಾವಲ್ಲ ನಮ್ಮ ಜೀವನಕ್ಕೆ, ನಿಮ್ಗೆ ಒಳ್ಳೇದಾಗಿದೆ ಅದು. ಈಗ ನಿಮ್ಗೆ ಅನ್ನಿಸುತ್ತೆ ನನಗೆ ಕೆಟ್ಟಾಗೈತೆ ಅಂತ, ಆದರೆ ಆ ನೋವು ಅಥವಾ ಅದೊಂದು ಕಹಿ ಘಟನೆ ನಿಮ್ಗೆ ಯಾರೋ ಒಂದು ಏನೋ ಬೇಜಾರು ಮಾಡಿದ್ರಿ ಏನಾರ ಅಂತಂದ್ರೆ ಅದು ನಿಮ್ಗೆ ಒಳ್ಳೇದಕ್ಕಾಗಿದೆ. ಅದನ್ನು ನೋಡಿರಿ. ನಿಮ್ಮನ್ನು ದೇವರು, ಈ ನೋವು ನಿಮ್ಗೆ ಇರ್ಬೋದು, ಆದರೆ ದೇವ್ರು ನಿಮಗೆ ಅದರಿಂದ ನಿಮ್ಗೆ ಏನಂತೀರ, ಅದು ನಿಮ್ಗೆ ಒಳ್ಳೇದಾಗಲಿ ಅಂತ ಅಲ್ಲಿಂದ ನಿಮ್ಮನ್ನ ಪಾರು ಮಾಡ್ಯಾನ. ಸೊ ಅದಕ್ಕೆ ಹಳೇದಕ್ಕೆ ಹಿಡ್ಕೊಂಡು ಕುಂದ್ರಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಎಷ್ಟೊಂದು ಅಂದ್ರೆ ನಿಮ್ಮ ಇನ್ನೂ ಜೀವನದಾಗ ಕಲಿಯೋದೈತಿ, ನಿಮ್ಮ ಪಾಠ ಕಲಿಸೋದಿತ್ತಲ್ಲ ದೇವ್ರು. ಯೂನಿವರ್ಸ್ ಅಂದ್ಕೊಳ್ರಿ, ನಾವು ದೇವ್ರು ಅನ್ಬೋದು, ಏಂಜಲ್ಸ್ ಅನ್ಬೋದು. ನೀವು ಅದಕ್ಕೊಂದು ಹೈಯರ್ ಒಂದು ನಮ್ಮನ್ನು ಬಿಟ್ಟು ನಮ್ಗಿನ್ನ ಒಂದು ಶಕ್ತಿ ಐತಲ್ಲ, ಆ ಶಕ್ತಿಗೆ ನಿಮಗೆ ಒಂದು ಪಾಠ ಕಲಿಸೋದಿತ್ತು. ನಿಮಗೆ ಜನರಿಂದ ಏನೋ ಆಗೋದನ್ನು ತಪ್ಪಿಸೋದಿತ್ತು. ಅದಕ್ಕೆ ಇವತ್ತು ಆ ನೋವು ನಿಮಗೆ ಸಿಕ್ಕಿರೋದು. ಓಕೆ, ಫೋಕಸ್ ಆನ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡಿರಿ. ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ ಅದಾರ, ನಿಮ್ಗೆ ಜನ ಅದಾರ, ಅವ್ರ ಕಡೆ ಹೆಲ್ಪ್ ತೊಗೊಳ್ರಿಂದ ಹೊರಗೆ ಬರಲಿಕ್ಕೆ ಅಂತ ಹೇಳ್ತಿದ್ದಾರೆ. ಓಕೆ, ಕೊಲಾಬ್ರೇಟ್ ಮಾಡಿರಿ, ಬೇರೆ ಟೀಮ್ ವರ್ಕ್ ಮಾಡಿರಿ, ಬೇಜಾರಾಗಿ ಕುಂದ್ರಬೇಡ್ರಿ. ಅಂದರೆ ಏನಂತೀರಿ, ಅದಕ್ಕೆ ಸೋತೆ ಅಂತ ಕೂತ್ಕೊಬೇಡ್ರಿ. ಇದು ಹಿಂಗೆ ಆಗ್ಬಿಡ್ತಲ್ಲ ನನ್ನ ಜೀವನಕ್ಕೆ, ನಾನು ಎಷ್ಟು ಚಲೋ ಇದ್ದೆ, ನಾನು ಹಂಗಿದ್ದೆ, ನಾನು ಏನೂ ಮಾಡಿದ್ದಿಲ್ಲ, ದೇವ್ರು ನನಗಿಂತ ನೋವು ಕೊಟ್ಟ ಅಂದರೆ ಅದನ್ನು ಬೇರೆ ಆಸ್ಪೆಕ್ಟಿಂದ ನೋಡ್ರಲ್ಲ. ದೇವ್ರು ಎಂದು ನೋವು ಕೊಡೋದಿಲ್ಲ. ನಾ ದೇವ್ರು ಅಂದರೆ ಯೂನಿವರ್ಸ್ ಎಂದು ನಮ್ಗೆ ಮಾಡೋದಿಲ್ಲ. ಅದರಿಂದ ಒಂದು ಪಾಠ ಕಲಿಯೋದಿರ್ತೈತೆ. ಅದನ್ನು ನಿಮ್ಮನ್ನು ಅಲ್ಲಿಂದ ಪಾರು ಮಾಡ್ಯಾನ ಇಂಪಾರ್ಟೆಂಟ್ಲಿ ಅಂದ್ರೆ. ಸೊ ಏಂಜಲ್ಸ್ ಏನು ಹೇಳ್ತಾರೆ ನಿಮ್ಮ ಪರ್ಸನ್ನಿಗೆ ನೋಡೋಣ. ದಿಸ್ ಸಿಚುವೇಶನ್ ಇನ್ವಾಲ್ವ್ಸ್ ಯುವರ್ ಪಾಸ್ಟ್ ಲೈಫ್ ಮೆಮೊರೀಸ್. ನೋಡಿರಿ, ಸೇಮ್ ಇಲ್ಲಿ ಏನು ಬಂತಲ್ಲ ಅದು ಬಂತು ನೋಡಿರಿ. ಇದು ಪಾಸ್ಟ್ ಲೈಫ್ ಮೆಮೊರೀಸ್ ಅಂದರೆ ನಿಮ್ಮದು ಕರ್ಮಗಳಿರ್ಬೋದು. ನಿಮ್ದು ಇವತ್ತು ನಾವು ನೋವು ಪಟ್ಟಿವಿ ಅಂದರೆ ನಾವು ಇನ್ನೊಬ್ರಿಗೆ ನೋವು ಕೊಟ್ಟಿರ್ತೀವಿ, ಅದ ಕರ್ಮ. ಅದನ್ನು ನಾವು ಅನುಭವಿಸ್ಲೇಬೇಕು, ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದು ಬಂದಿದ್ದು ಅನುಭವಿಸ್ಬೇಕಾದ್ರೆ ಸಾರಿ, ನಾ ಯಾರಿಗೂ ನೋವು ಮಾಡಿದ್ದೆ, ನಾ ಮುಗೀತೆ ಸಾರಿ ಓಕೆ ಅಂತ ಮುಂದೆ ಹೋಗ್ತಿರ್ಬೇಕು. ಅದು ಜೀವನ ಅಂದ್ರೆ. ಅಥವಾ ಈಗಿನ ಜನ್ಮ ಏನು ಅಂದಿರಲ್ಲ, ಈಗ ನಿಮ್ಮದು ಪಾಸ್ಟ್ ಇಯರ್ಸ್ ಒಳಗೆ, ನಿಮ್ದು ಹಳೆ ಇಯರ್ಸ್ ಒಳಗೆ ನಿಮ್ಗೆ ಏನೋ ಒಂದು ನೋವು ಆಗಿದೆಲ್ಲ, ಅದನ್ನು ನೆನೆಸ್ಕೊಂಡು ಆರಿದ ಗಾಯನ ಕರ್ಕೊಂಡು ಗಾಯ ಮಾಡ್ಕೊತಾರಲ್ಲ, ಹಂಗಿದೆ ಹಳೇದು ಕುಂತಿದ್ದಂದ್ರೆ. ಕ್ಲಿಂಗಿಂಗ್ ಟು ದ ಪಾಸ್ಟ್ ಅಂದ್ರೆ ಹಂಗೆ ಗಾಯ ಮಾಡ್ಕೊಂಡು ಕುಂದ್ರಬೇಡ್ರಿ. ಮುಂದೆ ಹೋಗ್ರಿ. ನಿಮ್ಗಲ್ಲಿ ಎಷ್ಟು ಜನ ಹೆಲ್ಪ್ ಮಾಡೋಕೆ ರೆಡಿ ಇದಾರೆ. ನಿಮ್ಮ ಹೊರಗೆ ಈ ಸಿಚುವೇಶನ್ ಹೊರ ಬರ್ಲಿಕ್ಕೆ ನಿಮ್ಗೆ ನಿಮ್ಮ ಪರ್ಸನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಜನ ಇದಾರೆ.
ಪಾಸ್ಟ್ ಲೈಫ್ ಮೆಮೊರೀಸ್ ಅದನ್ನು ಇದ್ಕೊಂಡು ಕುಂತಿದ್ದಾರಂತ ಅದೇ ಮತ್ತೆ ಹೇಳ್ತಾ ಅದರಿಂದ ಹೊರಗೆ ಬರಲಿ. ಇಂಪಾರ್ಟೆಂಟ್ ಮೆಸೇಜ್ ಇವತ್ತಂದ್ರೆ ಅವ್ರದ್ದು ದಿ ಹ್ಯಾವ್ ಟು ಕಮ್. ಬರ್ತಾಯಿದ್ರು ಅಂದರೆ ಓಕೆ, ಬರ್ತಿಲ್ಲ ಅಂದರೆ ಯು ಕ್ಯಾನ್ ಹೆಲ್ಪ್ ದೆಮ್. ಇದು ಇವತ್ತಿನ ಮೆಸೇಜು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ ಮಾಡಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಇದೆ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.